particulars house property 1, house property 1, house property 2, house property 3, house property 4. Okay, municipal value MV ಅಂತ ಬರುತ್ತೆ. Municipal value 30,000, then 26,000, then 35,000. ನಾನು ಬರೀ ಕ್ವಶನ್ ಕೊಡೋದು, ಆನ್ಸರ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೇಕು ನನಗೆ ಇವಾಗ. 30,000, then fair rent 36,000, 28,000, 30,000, 36,000. Okay, standard rent 30,000, 35,000, 36,000, 40,000. An actual rent 40,000, 30,000, 32,000, 32,000. Calculation of GAV. Step number 1 ಏನು ಮಾಡೋಣಪ್ಪ? Step number 1 ಏನು ಮಾಡೋಣ? Step number 1 municipal value ಮತ್ತೆ fair rental value whichever is higher. Step 1 ಎರಡರೊಳಗೆ whichever is high. ಯಾವುದು MV or FAV ಅದರೊಳಗೆ ಹೈ ಇದ್ರೆ ತಗೋಬೇಕು. ಯಾರು ತಗೋಬೇಕಪ್ಪ? ಎಷ್ಟು ತಗೋಬೇಕು ಈಗ? 36, 28, 28,000, 35, 36. 35,000, 36,000. ಇದಾದ್ಮೇಲೆ ಇದನ್ನ ಯಾರ ಜೊತೆ ಕಂಪೇರ್ ಮಾಡಬೇಕು? ಯಾರ ಜೊತೆ ಕಂಪೇರ್ ಮಾಡಬೇಕು? Standard rent. ಸ್ಟೆಪ್ 2 ಏನು? ಸ್ಟೆಪ್ 2 ಏನು? ಸ್ಟೆಪ್ ನಂಬರ್ 1 Step 1 and standard rent. ಸ್ಟ್ಯಾಂಡರ್ಡ್ ರೆಂಟ್. ಅದೆರಡರೊಳಗೆ ಯಾವ್ದು ಕಮ್ಮಿ ಇದೆಯೋ ಅದು ತಗೋಬೇಕಲ್ವಾ? Yes sir. Yes, sir. ಸ್ಟೆಪ್ 1 ಆರ್ SR ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಈಸ್ ಲೆಸ್. ಹೌದಾ ಅಲ್ಲ? Yes sir. Yes sir. ಸ್ಟ್ಯಾಂಡರ್ಡ್ ರೆಂಟ್ 30,000 ಇದೆ, ಇದು 30,000 ಇದೆ. ಎಷ್ಟು ತಗೊಂತೀರಾ? 30,000. 30,000. ಓಕೆ, 28 ಇದೆ, ಸ್ಟ್ಯಾಂಡರ್ಡ್ ರೆಂಟ್ 35 ಇದೆ. 28. 35 ಇದೆ, ಸ್ಟ್ಯಾಂಡರ್ಡ್ ರೆಂಟ್ 36 ಇದೆ. ಎಷ್ಟು ತಗೊಂತೀರಾ? 35. 36 ಇದೆ, ಸ್ಟ್ಯಾಂಡರ್ಡ್ ರೆಂಟ್ 40 ಇದೆ. ಎಷ್ಟು ತಗೊಂತೀರಾ? 36. ಗೊತ್ತಾಗ್ತಿದೆಯಾ? ಸ್ಟೆಪ್ 3 ಏನು? ಆಕ್ಚುಯಲ್ ವ್ಯಾಲ್ಯೂ ಅಲ್ವಾ? ಆಕ್ಚುಯಲ್ ರೆಂಟ್ ಅಲ್ವಾ? Yes sir. ಹಾ The expected rent ಹಾ and actual rent whichever is higher. ಈ ಸ್ಟೆಪ್ 2 ಬರುತ್ತಲ್ಲ, ಈ ಸ್ಟೆಪ್ 2ಗೆ ಏನಂತ ಕರಿತೀವಿ ನಾವು? ಇದಕ್ಕೆ Expected rent. ಏನಂತ ಕರಿತೀವಿ ನಾವು? ಇದಕ್ಕೆ Expected rent. ಎಕ್ಸ್ಪೆಕ್ಟೆಡ್ ರೆಂಟ್. ಸ್ಟೆಪ್ 3 GAV ಏನು ಹೇಳುತ್ತೆ? GAV ಏನು ಹೇಳುತ್ತೆ? ಆಕ್ಚುಯಲ್ ರೆಂಟ್ ವರ್ಸಸ್ ಏನು? Expected rent. ಎಕ್ಸ್ಪೆಕ್ಟೆಡ್ ರೆಂಟ್ ವಿಚ್ ಎವರ್ ಇಸ್. ಆಕ್ಚುಯಲ್ ರೆಂಟ್ 40 ಇದೆ, ಎಕ್ಸ್ಪೆಕ್ಟೆಡ್ ರೆಂಟ್ 30 ಇದೆ. ಸೊ GAV ಎಷ್ಟಾಗುತ್ತೆ? 40,000. 40,000. ಆಕ್ಚುಯಲ್ ರೆಂಟ್ 30 ಇದೆ, ಇದು 28 ಇದೆ. ಎಷ್ಟಾಗುತ್ತೆ? 35. 30,000. 32, 35 ಎಷ್ಟಾಗುತ್ತೆ? 35. 35. 32, 36 ಎಷ್ಟಾಗುತ್ತೆ? 36. 36,000. ಇದು GAV. ಗೊತ್ತಾಯ್ತಾ? Yes sir. ಸಿಂಪಲ್ ಇದೆ, ತುಂಬಾ ಸಿಂಪಲ್. MCQಗಳಿಗೆ ಒಂದೊಂದ್ಸಲ ಕೊಟ್ಬಿಡ್ತಾನೆ ಅಂತ ಮಾಡಿಸ್ತಿರೋದು ಅಷ್ಟೇ. ಸೊ ಇದ್ರೊಳಗೆ ಇನ್ನೊಂದಿದೆ ಆಕ್ಚುಯಲ್ ವ್ಯಾಲ್ಯೂ ಒಂದಿದೆ, ಅನ್ರಿಯಲೈಸ್ಡ್ ರೆಂಟ್ ಒಂದು ಕ್ಯಾಲ್ಕುಲೇಟ್ ಮಾಡೋದಿದೆ, ಆಕ್ಚುಯಲ್ ವ್ಯಾಲ್ಯೂ ಇದೆ, ಮುನ್ಸಿಪಲ್ ಟ್ಯಾಕ್ಸಸ್ ಇಂದ ಒಂದು ಬರುತ್ತೆ. ಸೊ ನೆಕ್ಸ್ಟ್ GAV ಆದ್ಮೇಲೆ